ಸ್ಲೋ ಗಡ್ಬಡ್ ಮಾಡಬೇಡ ಚಿಪ್ ಸ್ಲೋ ಸ್ವಲ್ಪ ಗೌಡ್ರ ಅದಾರಲ್ಲ ಶರ್ಟ್ ಚೇಂಜ್ ಆಗಿತ್ತು ಶರ್ಟ್ ಚೇಂಜ್ ಆಗಿತ್ತು ಬಿಸಿಲು ಭಾಳ ಐತಿ ಎಲ್ಲರ ಚಿಕ್ಕ ಬೆಳಗಾವಿ ಗ್ರ್ಯಾಂಡ್ ಎಂಟ್ರಿ ಆತ್ರಿ ನಿಮ್ದಾರಿ ಇವತ್ತು ಆಲ್ ದಿ ಬೆಸ್ಟ್ ದಯವಿಟ್ಟು ಗಾಡಿಯ ಪುನರ್ ಹಾಕ್ರಿ ನಿಂತ್ಕೊಂಡ ಚಂದ ಅನುಕೂಲ ಎಲ್ಲ ವೆಹಿಕಲ್ ಮುಂದೆ ಹೋಗ್ರಿ ವೈಡ್ ಹಾಂ ಬಂದು ಇನ್ನು ನಾವಲ್ಲೊಬ್ರು ಹಿಂದೆ ಬರತ್ತಾರ್ರಿ ಪೊಲೀಸ್ ಸ್ಟೇಷನ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರತ್ತಾರೆ ಎಲ್ಲ ಮೀಡಿಯಾದವ್ರಿಗೆ ನಮಸ್ಕಾರ. ನಾವು ತಾಪ್ ವೇಟ್ ಮಾಡ್ತೀವಿ ಎಲ್ಲ ಬಂದು ನಾಮಿನೇಷನ್ ಮಾಡ್ತೀವಿ. ಈಗ ಹೆಂಗೆ ಲಿಫ್ಟ್ನಾಗ ಹೋಗ್ರಲ್ಲ ಅಲ್ಲ ಕೆಲವು ಮಂದಿ ಹೋಗ್ರಿ ಬ್ಯಾಗ್ ಎಲ್ಲ ಹೊರಗೆ ಬರೋಕ್ಕಾಗೋದಿಲ್ಲ. ಎಲ್ಲರೂ ಹುಷಾರ್ ಮಾಡಿ ತಿಳ್ಕೊಳ್ಳೋರು ಈ ಕಡೆ ಬೇರೆ ಅವ್ರಿಗೆ ಎಲ್ಲರೂ ಹುಷಾರ್ ಮಾಡಿ ಕೈ ಸೈಡ್ ಬಾ ಕ್ಯಾಮಿನೋ ಸ್ವಲ್ಪ ಲೇಟಾಗಿ ಇನ್ನೂ ರಾಹುಲ್ ಬಂದ್ಸಲೇ ಮಾಡ್ತವ್ರಿ.
ಒಂದು 4-5 ಮಂದಿ ಅಷ್ಟೇ ಹೋಗ್ರಿ ಸದಬರಿ ಹೇಳ್ರಿ ದಾಟಿ ಬೇಡ ಅಷ್ಟೇ ಹೋಗ್ರಿ ಹಾಂ ಬೇರೆ ಬೇರೆ ಹಂಗಾರೆ ಈಗ ಎಲ್ಲರೂ ಬರಬೇಡ ಅನ್ನೋದಕ್ಕೆಲ್ಲ ಮತ್ತೆ ಬಂದಿರಿ ಈಗ ಮತ್ತೆ ರಶ್ ಆಗ್ತೈತಿ ಎಲ್ಲರೂ ಒಂದೇ ಸರ ಮಾಡ್ತಾರೆ ಅಲ್ಲ ಒಬ್ಬರು ಮಾಡ್ತಾರೆ ಆದರೆ ಅವಲವ್ರಿಗೆ ಬಂದಿಲ್ಲ ರೀ ಈಗ ಬಂದ್ರೆ ಅವ್ರವ್ರೆ ಸರ್ ಸ್ವಲ್ಪ ನೀವು ಸ್ವಲ್ಪ ಸೈಡ್ ಸರ್ ದಯವಿಟ್ಟು ಇಲ್ಲಿ ಮುಂದ್ಗಡೆ ಎಲ್ಲ ಕ್ಲಿಯರ್ ಮಾಡ್ರಿ ಇಲ್ಲಿ ಬ್ಯಾಂಕ್ ಮುಂದ್ಗಡೆ ದಾರಿ ಇರಲಿ ರಸ್ತೆ ಬಿಡಲ್ಲ ಸೈಡ್ ಸರಿ 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 ನಮಸ್ಕಾರ ಅಲ್ಲಿ ಬಸ್ ಬಂದು ನೋಡ್ರಿ ಅಲ್ಲಿ ಹುಷಾರು ಅಲ್ಲಿ ಹಿಂದ್ಗಡೆ ನೋಡಿ ಮತ್ತೆ ಯಾರು ಬಿದ್ದಿದ್ದಾರಲ್ಲ ಡಿವೈಡರ್ ಮೇಲೆ ನಿಲ್ಬಾಡ್ರಲ್ಲಿ ಡಿವೈಡರ್ ಮೇಲೆ ನಿಲ್ಬಾಡ್ರಲ್ಲಿ ಜೋರಿ ಕೆಳಗಡೆ ಬಿದ್ದಾರೆ ಮತ್ತೆ ಸೆವೆನ್ DCC ಬ್ಯಾಂಕ್ ಅಂತ ಲೊಕೇಶನ್ ಕೊಟ್ಟಾರೆ ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ತಾವು ನೋಡ್ತಾ ಇರ್ಬೋದು ಈಗ ಒಳಗಡೆ ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ, ಗೋಕಾಕ್ ತಾಲೂಕಿನಿಂದ ಅಮರನಾಥ್ ಜಾರಕಿಹೊಳಿ ಮತ್ತು ಮೂಡಲಗಿ ತಾಲೂಕಿನಿಂದ ಕಪ್ಪಲ್ಗುದ್ದಿ ಅವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ವಿಶೇಷವಾದಂತಹ ಇವತ್ತಿನ ಅಚ್ಚರಿ ಬೆಳವಣಿಗೆ ಏನಂತಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂದ್ರರಾಜ್ ಹಟ್ಟಿವಳಿ ಅವರು ಈಗ DCC ಬ್ಯಾಂಕಿಗೂ ಕೂಡ ಎಂಟ್ರಿ ಹೊಡೆದಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಯಾಗಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಬಯಸಿ ಇವತ್ತು ಅದರ್ಸ್ ಗುಂಪಿನಿಂದ ಏನಂತಂದರೆ ಇವತ್ತು ಚಂದ್ರರಾಜ್ ಹಟ್ಟಿವಳಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಚಂದ್ರರಾಜ್ ಹಟ್ಟಿವಳಿ, ರಾಹುಲ್ ಜಾರಕಿಹೊಳಿ, ಅಮರನಾಥ್ ಜಾರಕಿಹೊಳಿ ಮತ್ತು ಹುಕ್ಕೇರಿಯಿಂದ ಆಯ್ಕೆ ಬಯಸಿ ರಾಜೇಂದ್ರ ಪಾಟೀಲ್, ಖಾನಾಪುರದಿಂದ ಆಯ್ಕೆ ಬಯಸಿ ಅರವಿಂದ್ ಪಾಟೀಲ್ ಮತ್ತು ನಿಪ್ಪಾಣಿಯಿಂದ ಆಯ್ಕೆ ಬಯಸಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದಂತೆ ಇವತ್ತು ಘಟಾನುಘಟಿ ನಾಯಕರು ಈಗ ಒಳಗಡೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಸ್ಟಾಪ್ ಒಳಗೆ ಹೊರಗೆ
ರಾಹುಲ್ ಜಾರಕಿಹೊಳಿ, ಅಮರನಾಥ್ ಜಾರಕಿಹೊಳಿ, ಚಂದ್ರರಾಜ್ ಹಟ್ಟಿಹೊಳಿ, ರಾಜೇಂದ್ರ ಪಾಟೀಲ್, ಅರವಿಂದ್ ಪಾಟೀಲ್, ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದಂತೆ ಎಲ್ಲ ಘಟಾನುಘಟಿ ನಾಯಕರು ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಸಲಿಕ್ಕೆ ಇವತ್ತು ಕೊನೆಯ ದಿನಾಂಕ. ಹೀಗಾಗಿ ಎಲ್ಲ ಘಟಾನುಘಟಿ ನಾಯಕರು ಈಗ ಒಟ್ಟಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸುವುದರ ಮೂಲಕ ಒಗ್ಗಟ್ಟನ್ನು ಪ್ರದರ್ಶಿಸ್ತಾ ಇದ್ದಾರೆ. ಮಾಜಿ ಸಚಿವರಾಗಿರ್ತಕ್ಕಂತಹ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈಗ ರಾಹುಲ್ ಜಾರಕಿಹೊಳಿ, ಅಮರನಾಥ್ ಜಾರಕಿಹೊಳಿ, ಚಂದ್ರರಾಜ್ ಹಟ್ಟಿಹೊಳಿ, ಅರವಿಂದ್ ಪಾಟೀಲ್ ಮತ್ತು ಹುಕ್ಕೇರಿಯಿಂದ ರಾಜೇಂದ್ರ ಪಾಟೀಲ್, ಮೂಡಲಗಿಯಿಂದ ಕಪ್ಪಲ್ಗುದ್ದಿ ಅವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಅವನೊಂದು ಬೈಟ್ ತೊಗೊಂಡು ನೀ ಒಳಗೆ ಹೊರಗೆ ಮಾಡ್ಲಿಕ್ಕೆ ಹೋಗ್ಬೇಡ ನೀ ಒಳಗಡೆ ಹೋಗು ಹೊರಗಡೆ ಹೋಗು. ಒಳಗೆ ಹೊರಗೆ ಅಂತ ತೋರಿಸಿರಿ, ಯಾರು ನೋಡಿದಿಲ್ಲ. ಒಳಗೆ ಹೊರಗೆ ಆದ್ರೆ ನಮ್ದು ಬದುಕ ನಡೆದಿದ್ರಿ. ಅಲ್ಲ ಇವನೊಂದು ಬೈಟ್ ತೊಗೊಂಡು ಸಮಾಧಾನ ಮಾಡಬೇಕು. ಹೆಂಗಿದೆ ನಿಮ್ಮ ಸುರಕ್ಷತಾ ಭದ್ರತೆ ವಿಷಯದಲ್ಲಿ? ಬೆಳಗಾವಿ DCC ಬ್ಯಾಂಕು ಈಗ ಪ್ರತಿಷ್ಠೆಯ ಬ್ಯಾಂಕಾಗಿ ಹೊರಹೊಮ್ಮಿದೆ. ಯಾಕಂತಂದರೆ ಘಟಾನುಘಟಿ ನಾಯಕರುಗಳು ಈಗ DCC ಬ್ಯಾಂಕಿಗೆ ಎಂಟ್ರಿ ಹೊಡೆದಿದ್ದಾರೆ. ಈ ಬಾರಿಯ ಚುನಾವಣೆ ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇದೆ. ಈಗ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಎಲ್ಲ ನಾಯಕರು ಹೋಗಿದ್ದಾರೆ. ಅವರು ನಾಮಪತ್ರ ಸಲ್ಲಿಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತಾಡ್ತಾರೆ. ಆವಾಗ ಮತ್ತೆ ನಿಮಗೆ ನೇರ ದೃಶ್ಯಾವಳಿಗಳನ್ನು ತೋರಿಸ್ತೀನಿ. ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ .com. ಇದು ನಿಮ್ಮ ಸುದ್ದಿ .com. ನಮಸ್ಕಾರ.